ಮೈಸೂರು ನಾನು ನಿಮ್ಮ ಪ್ರೀತಿ ಶಿವರಾಜ್ ಕುಮಾರ್. ಮಹಾ ದಸರಾ 2026 ಎಲ್ಲ ಸ್ಟೂಡೆಂಟ್ಸ್ ಹಾಗೂ ಪಾರ್ಟಿಸಿಪೆಂಟ್ಸ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಾಗಿ ಈ ವರ್ಷ ನಾನು ಭಾಗವಹಿಸಬೇಕಾಗಿತ್ತು, ಕಾರಣಾಂತರದಿಂದ ನಾನು ಭಾಗವಹಿಸೋಕ್ಕಾಗ್ತಿಲ್ಲ. ಆದರೂ ನೆಕ್ಸ್ಟ್ ಇಯರ್ ಖಂಡಿತ ಭಾಗವಹಿಸ್ತೀನಿ. ಈ ವರ್ಷ ಮಹಾ ದಸರಾಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಗಾಡ್ ಬ್ಲೆಸ್. ಟೇಕ್ ಕೇರ್. MIT Mysuru, we are giving token of love to Harshit Gowda. Thank you very much. Thank you all the dignitaries. I request, I thank Holy Sir, Hemant Sir, Guru Sir. MIT Mysuru, thank you Vinesh. Thank you, our President, for your valuable time here, sir. Thank you very much. Valuable time here, sir. Thank you from MIT Mysuru. Your presence here, sir. Thank you very much. Yes, sir. Everyone, put your hands together for Isaac. Oh, right, Mondays. Now, another Salam cars. ಜಗದೀಶ್ವರ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯ ಮೈಸೂರು ನಿಮ್ಮೆಲ್ಲರ ಪ್ರೀತಿಯ MIT ಮೈಸೂರಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿರುವ ಮಹಾ ದಸರಾ 2026 ಇಂದು ವಿದ್ಯುಕ್ತವಾಗಿ ಚಾಲನೆಗೊಂಡಿದೆ. ಖ್ಯಾತ ನಟರಾದಂತಹ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ತಮ್ಮ ಸ್ವಗೃಹದಿಂದಲೇ ಇದಕ್ಕೆ ಶುಭಾಶಯ ಕೋರಿ ಲೋಗೋ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಇನ್ನು ನಮ್ಮ ಸಂಸ್ಥೆಯ ಎಲ್ಲ ಟ್ರಸ್ಟಿಗಳು ಕೂಡ ಇಂದು ಉಪಸ್ಥಿತರಿದ್ದು ಮತ್ತೊಮ್ಮೆ ಲೋಗೋ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಆಟೋ ಎಕ್ಸ್ಪೋ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಲ್ಲಿ ಹರ್ಷೋದ್ಗಾರ ಮೂಡಿದೆ. ಅವರೆಲ್ಲರೂ ಭಾಗವಹಿಸಿರುವಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾಳೆ ನಾಡಿದ್ದು 10ನೇ ತಾರೀಕು ತನಕ ವಿವಿಧ ಕಾರ್ಯಕ್ರಮಗಳಿವೆ. ಅತ್ಯಂತ ಗಣ್ಯಮಾನ್ಯರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ಚಲನಚಿತ್ರ ನಟರಿರಬಹುದು, ಗಾಯಕರಿರಬಹುದು, ಪರ್ಫಾರ್ಮರ್ಸ್ ಇರ್ಬೋದು. ಇವರು ಕೂಡ ಬಂದು ನಮ್ಮ ವಿದ್ಯಾರ್ಥಿಗಳನ್ನ ರಂಜಿಸಲಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಕ್ರೀಡೆಯಲ್ಲಿ ಹಾಗೂ ಇತರ ಚಟುವಟಿಕೆಗಳಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸಲಿದ್ದಾರೆ. ತಾವೆಲ್ಲರೂ ಕೂಡ ಇದನ್ನು ಈ ಮಾಧ್ಯಮದ ಮೂಲಕ ನೋಡ್ಬೋದಾಗಿದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯ ಈ ವರ್ಷ ಪ್ರತಿ ವರ್ಷದಂತೆ ಮಹಾ ದಸರಾ 2026 ಆಚರಣೆ ಮಾಡ್ತಿದ್ದೇವೆ. ಅದು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟಿನ ಎಕ್ಸಿಬಿಟ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಆಚರಣೆ ಮಾಡ್ತಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ವಾಲಿಬಾಲ್, ದೆನ್ ಟಗ್ ಆಫ್ ವಾರ್, ಕಬಡ್ಡಿ, ಈ ಥರದ ಕಾರ್ಯಕ್ರಮಗಳು ನಡೀತವೆ. ಹಾಗೆ ಕಲ್ಚರಲ್ಲಿ ಸೋಲೋ ಡ್ಯಾನ್ಸ್, ಸೋಲೋ ಸಿಂಗಿಂಗ್, ದೆನ್ ಗ್ರೂಪ್ ಡ್ಯಾನ್ಸ್, ಗ್ರೂಪ್ ಸಿಂಗಿಂಗ್, ಮೈಮ್ ಮುಂತಾದ ಡ್ರಾಮಾ, ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತು ಲೋಗೋ ಲಾಂಚನ್ನು ನಮ್ಮ ರಾಜ್ಕುಮಾರ್ ಅವರ ಮಗರಾದಂಥ ಶಿವರಾಜ್ ಕುಮಾರ್ ಅವರು ಗಿಫ್ಟ್ ಕೊಡುವುದರ ಮುಖಾಂತರ ಲಾಂಚ್ ಮಾಡಿಕೊಟ್ಟಿದ್ರು. ಅವ್ರನ್ನ ಇವತ್ತು ಲಾಂಚ್ ಆಗಿದೆ. ಹಾಗೆ ಕಾರ್ ಮತ್ತು ಸ್ಕೂಟರ್ ಎಕ್ಸ್ಪೋನು ಸಹ ನಡೆಸಿದ್ದೇವೆ. ನಾಳೆ 7ನೇ ತಾರೀಕು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ನಡೆಯುತ್ತೆ. 8ನೇ ತಾರೀಕು ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದ್ರಿಂದ ಕಲ್ಚರಲ್ ಪ್ರೋಗ್ರಾಮ್ಗೆ ಜಡ್ಜ್ ಆಗಿಯೇ ಈ ಮೈಸೂರಿನ ಮಿಡ್ ಫೌಂಡರ್ ಆದಂಥ ಡಾಕ್ಟರ್ ಶ್ರೀದೇವಿ ಕುಲೇನ್ ಅವರು ಬರ್ತಿದ್ದಾರೆ. ಅವರು ಸಹ ಅವತ್ತು ನಮ್ಮ ಜೊತೆ ಇರ್ತಾರೆ. ಹಾಗೆ 9ನೇ ತಾರೀಕು ರಘುರಾಮ್ DP, ಸುರಾಜ್ ಸಿಂಗ್, ಬಿಗ್ ಬಾಸ್ನ ಸುರಾಜ್ ಸಿಂಗ್ ಅವರು, ಹಾಗೆ ಸೀನಿ ಆ್ಯಕ್ಟ್ರು ಶ್ರೀನಿವಾಸ್ ಅವರು ಸಹ ಭಾಗವಹಿಸಿದ್ದಾರೆ. ಹಾಗೆ 9ನೇ ತಾರೀಕು ಇವ್ರು ಬರೋದ್ರಿಂದ 10ನೇ ತಾರೀಕು ನಮ್ಮ ಎಲ್ಲ ಪ್ರೋಗ್ರಾಮ್ನ ಕೊನೆಯ ದಿನ ಆಗಿದೆ. ಅವತ್ತು 2 ಗಂಟೆಗೆ ಕೌಶಿಕ್ ಸುವರ್ಣ ಆದಂಥ ಡ್ಯಾನ್ಸರು, ಆ್ಯಕ್ಟರು ಮತ್ತು
ಅವರು ಆ ಟೀಮ್ ಸಮೇತ ಬಂದು ನಮ್ಮಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಭಾಗವಹಿಸಲಿ, ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾರೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮುರಳಿ, ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರಿನ ಪ್ರಾಂಶುಪಾಲರು. ಮೈಸೂರಲ್ಲಿ ಫೇಮಸ್ ಇರ್ತಕ್ಕಂಥದ್ದು ಮಹಾದಸರಾ. ಮೈಸೂರಲ್ಲಿ ದಸರಾ ಅನ್ನೋದೇ ಒಂದು ಫೇಮಸ್ಸು. ನಾವು ಕೂಡ MIT ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೆಸರಿಟ್ಟಿರೋದ್ರಿಂದ ಮಹಾದಸರಾವನ್ನು ನಾವು ಹುಡುಗರುಗಳಿಗೋಸ್ಕರ ಒಂದು ವಾರದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರ್ತಕ್ಕಂಥದ್ದು, ಹಾಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರ್ತಕ್ಕಂಥದ್ದು, ಕಲ್ಚರಲ್ ಪ್ರೋಗ್ರಾಮ್ ಇರ್ತಕ್ಕಂಥದ್ದು, ಈ ರೀತಿ ಕಾರ್ಯಕ್ರಮಗಳನ್ನು ನಾವು ವಿದ್ಯಾರ್ಥಿಗಳಿಗೋಸ್ಕರ ಆಯೋಜಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ನಾವು ಒಂದಷ್ಟು ಜನ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ಅಲ್ಯೂಮಿನಿಗಳು, ಒಳ್ಳೊಳ್ಳೆ ಪೊಸಿಷನ್ ಇರ್ತಕ್ಕಂಥವ್ರನ್ನ ಕರೆಸ್ತಾ ಇದ್ದೀವಿ. ಹಾಗೆಯೇ ಸೆಲೆಬ್ರಿಟಿ ಒಂದಷ್ಟು ಜನ, ಯಾಕೆಂದರೆ ಹುಡುಗರುಗಳೆಲ್ಲ ತುಂಬ ಇಷ್ಟಪಡ್ತಾರೆ ಮತ್ತು ಆ ದಿಟ್ಟಿನಲ್ಲಿ ಕೆಲಸ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾವು ಒಂದಷ್ಟು ಜನ ಸೆಲೆಬ್ರಿಟಿಗಳನ್ನು ಕಾಲೇಜಿಗೆ ಕರೆಸ್ತಾ ಇದ್ದೀವಿ. ಶಿವರಾಜ್ ಕುಮಾರ್ ಅವರು ಬರ್ತೀನಿ ಅಂತ ಹೇಳಿದ್ರು, ಅವರು ಬರಲಿಕ್ಕಾಗಿಲ್ಲ. ಅದೇ ರೀತಿ ಇನ್ನೊಂದಷ್ಟು ಜನ ನಮ್ಮ ಕಾಲೇಜಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಫಿಲಮ್ ಇಂಡಸ್ಟ್ರಿ ಇದ್ದಾರೆ, ಇನ್ನೊಂದಷ್ಟು ಜನ DKDನಲ್ಲಿ ಇದ್ದಾರಂತೆ. ಸೊ ಅಂಥವರೆಲ್ಲನೂ ನಾವು ಕಾಲೇಜಿಗೆ ಕರೆಸಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಈ ಕಲ್ಚರಲ್ ಪ್ರೋಗ್ರಾಮ್ನಲ್ಲಿ ಕೂಡ ನೀವು ಭಾಗವಹಿಸಬೇಕು. ಬರೀ ಇಂಜಿನಿಯರ್ ಆದರೆ ಬರೀ ಸಬ್ಜೆಕ್ಟ್ ಅಷ್ಟೇ ನೀವು ಇರಬಾರ್ದು, ನಿಮ್ಮ ಜೀವನದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಗಳಲ್ಲಿ, ಸ್ಪೋರ್ಟ್ಸಲ್ಲಿ ಕೂಡ ಭಾಗವಹಿಸಬೇಕು ಅನ್ನೋದಕ್ಕೋಸ್ಕರ ನಾವು ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಅತಿ ಹೆಚ್ಚಿನ ವಿಶ್ವಾಸದಿಂದ ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಒಂದು 4,000-5,000 ಜನ ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ನೀವು ಅವಕಾಶ ಮಾಡಿಕೊಂಡು ಕಾಲೇಜಿಗೆ ಬರಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ. ನಮಸ್ಕಾರ.